ಈ ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ಎಲ್ಲ ಒಂದು ಒಳ್ಳೆಯದಾಗಲಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋ ಪ್ರೀಮಿಯಂ ಕ್ಲಾತಿಂಗ್ ಶೋರೂಮನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಯಶಸ್ಸಾಗಬೇಕು. ಚೆನ್ನಾಗಿ ವ್ಯಾಪಾರ ಆಗಲಿ, ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಎಲ್ಲ ಥರದ ಬಟ್ಟೆಗಳು ಸಿಗುತ್ತಿಲ್ಲ, ಎಲ್ಲರೂ ದಯವಿಟ್ಟು ಬಂದು ತಗೊಳ್ಳಿ. ನಮ್ಮ ಹುಡುಗರಿಗೆ ಎಂಕರೇಜ್ ಮಾಡಬೇಕು, ಸಹಕಾರ ನೀಡಬೇಕು. ನೀವೇನೇ ತಗೊಂಡ್ರು ಕ್ವಾಲಿಟಿ ಗ್ಯಾರಂಟಿ. ಇಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಟೇಲ್ ಬಟ್ಟೆ ಅಂಗಡಿ ಇವತ್ತು ಉದ್ಘಾಟನೆ ಆಗಿದೆ. ನಮ್ಮ ಈ ವಾರ್ಡ್ನಲ್ಲಿ ಭಾಳ ಹಿಂದುಳಿದ ವರ್ಗದವರು ತುಂಬ ಜನ ಇದ್ದಾರೆ. ಇಲ್ಲಿ ರಿಟೇಲು ದರದಲ್ಲಿ ಕೊಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆ ಕಡಿಮೆ ಬೆಲೆಯಲ್ಲೂ ಸಿಗ್ತಾಯಿದೆ. ಎಲ್ಲರೂ ಬಂದು ಈ ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ಎಲ್ಲ ಒಂದು ಒಳ್ಳೆಯದಾಗಲಿ. ನಮ್ಮ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ಯಾವುದೂ ಇರಲಿಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೋರೂಮು. ಈ ವರಲಕ್ಷ್ಮಿ ಹಬ್ಬದ ನಾಳೆ ಹಬ್ಬಕ್ಕೆ ಮುಂಚಿತ ಶುಭಾಶಯಗಳು. ಹಾಗೂ ಇದು ಇಲ್ಲಿ ಎಲ್ಲ ಸುತ್ತಮುತ್ತ ಅಟ್ಲೀಸ್ಟ್ ಪಾರ್ಕಿಂಗ್ ಒಂದು ಜಾಗ ಇದೆ. ಅಟ್ಲೀಸ್ಟ್ ಪಾರ್ಕಿಂಗ್ ಇಲ್ಲ ಅಂದರೆ ತುಂಬ ತೊಂದರೆ ಆಗೋದು. ಪಾರ್ಕಿಂಗ್ ಎಲ್ಲ ಇದ್ದು ಸ್ಪೇಷಿಯಸ್ ಆಗಿ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂದ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಥರ ಜೆಂಟ್ಸ್ ವೇರ್ ಇದೆ. ತುಂಬ ಚೆನ್ನಾಗಿ ವ್ಯಾಪಾರ ಆಗಲಿ, ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಮುಖಾಂತರ ಹೇಳೋದೇನಂತಂದರೆ, ಈಗ ತಾನೇ ಜಸ್ಟ್ ಹೇಳಿದೆ ಇವರಿಗೆ, ಇವತ್ತು ಈ ದಿನ ಇಲ್ಲಿ ಒಂದು ಓಪನ್ ಮಾಡಿದ್ದೀರಿ, ತೆರೆದಿದ್ದೀರಾ. ಮುಂದಿನ ವರ್ಷಕ್ಕೆ ಇನ್ನೊಂದು ಕಡೆ ಬ್ರಾಂಚ್ ಮಾಡಿ ನಮ್ಮನ್ನೆಲ್ಲ ಕೂಗಿ ಅಂತ ಕೂಡ ಅವರಿಗೆ ಆಶಿಸ್ತಾ ಇದ್ದೀನಿ. ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕಾರ್ಪೊರೇಟ್ರಾಗಿ ಬರ್ತಾರೆ, ಎಲ್ಲರೂ ಆರೈಕೆ ಇರಲಿ, ಎಲ್ಲರೂ ಸಹಾಯ ಮಾಡ್ರಪ್ಪ, ಇಲ್ಲಿರೋಲ್ಲ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದು ನನ್ನದೇ ಜಾಗ, ನಾನೇ ಓನರು. ಇಲ್ಲಿ ಏನು ಬಾಡಿಗೆ ಕೊಡಬೇಕು, ಯಾವುದ್ರ ಬಗ್ಗೆ ಆಸಕ್ತಿಯಾಗಿ ಇದು ಮಾಡಬೇಕು ಅನ್ನೋದು ಬಂದಾಗ ಇಲ್ಲಿ ಒಂದು ಬಟ್ಟೆ ಅಂಗಡಿ ಕೊಟ್ಟರೆ ಅದು ಎಷ್ಟೋ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಬ್ಲ್ಯಾಕ್ ಆ್ಯಂಡ್ ವೈಟು ಯಶಸ್ಸಾಗಬೇಕು. ನಮ್ಮ ಮಂಜು ಸರ್ ಹೇಳ್ದಂಗೆ ಮುಂದಿನ ವರ್ಷ ಅವರು ಇನ್ನೊಂದು ಮಳಿಗೆ ತೆಗಿಬೇಕು. ಹಾಗಾಗಿ ದಯವಿಟ್ಟು ಇಂತಹ ಒಂದು ಅಂಗಡಿಗಳಿಗೆ ಬಂದು ಇವರು ಹೋಲ್ಸೇಲ್ ವ್ಯಾಪಾರ ಮಾಡೋದ್ರಿಂದ ಭಾಳ ಕಡಿಮೆ, ಇವ್ರದ್ದೆಲ್ಲ ಸುಮಾರು 4-5 ಅಂಗಡಿಗಳಿರೋದ್ರಿಂದ ಬಂದು ಇಂಥ ಒಂದು ಮಳಿಗೆಗಳಲ್ಲಿ ವ್ಯಾಪಾರ ಮಾಡಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳ್ಳೆಯದಾಗಲಿ, ಇನ್ನು ನಮ್ಮಂಥವರೆಲ್ಲ ಒಳ್ಳೆ ವ್ಯಾಪಾರ ಆಗಿ ಒಳ್ಳೆಯದಾಗಲಿ. ನಮ್ಮ ಆತ್ಮೀಯ ಮಿತ್ರ ದಿಲೀಪ್ ಅವರ ಸ್ನೇಹಿತ ಮತ್ತು ಸಂಬಂಧಿಕ ರವೀಶ್ ಅವರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋ ಕ್ಲಾತಿಂಗ್ ಪ್ರೀಮಿಯಂ ಕ್ಲಾತಿಂಗ್ ಶೋರೂಮನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಇಟ್ಮಾಡು ಮೇನ್ ರೋಡು, ಒಳ್ಳೆ ಲೊಕೇಶನ್ನಲ್ಲಿ ಇರುವಂಥ ಇದು ಶೋರೂಮು. ನಿಜವಾಗ್ಲೂ ನಾನು ಅಂಗಡಿ ಸ್ವಲ್ಪ ಚಿಕ್ಕದಾದರೂ ಒಳ್ಳೆ ಬ್ರ್ಯಾಂಡು, ಮತ್ತೊಂದು ಎಲ್ಲ ಬ್ರ್ಯಾಂಡ್ ಗಂಡಸರಿಗೆ ಇರೋವಂಥ ಬಟ್ಟೆಗಳ್ನ ಇಟ್ಟಿದ್ದಾರೆ. ರವೀಶ್ ಅವ್ರಿಗೆ, ಅವರ ಎಲ್ಲ ಕುಟುಂಬದವ್ರಿಗೂ, ಅವರ ಸ್ನೇಹಿತರಿಗೂ ಇವತ್ತು ಈ ಶುಭ ಸಂದರ್ಭದಲ್ಲಿ ಇವತ್ತು ಈ ಅಂಗಡಿನ ನಮ್ಮಿಂದ 2ನೇ ಬಾರಿಗೆ ಉದ್ಘಾಟನೆ ಮಾಡಿಸಿದ್ದಾರೆ. ನಾಗಮಂಗಲ ತಾಲೂಕು ದಲಪ್ರೋಬ್ಲಿ ಭೀಮನಹಳ್ಳಿ ಯುವಕರು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂಗಡಿ ಮಾಡಿದ್ದಾರೆ. ತುಂಬ ಸೂಪರ್ ಆಗಿದೆ. ಇಟ್ಮಾಡ್ಗೋಲೆ ಹೇಗಿದೆ, ಎಲ್ಲ ಬ್ರಾಂಡೆಡ್, ಸ್ಲಿಪ್ಪರ್ಸ್ ಇಂದ ಹಿಡಿದು, ಬೆಲ್ಟ್ ಇಂದ ಹಿಡಿದು, ಸೆಂಟಿಂದ ಹಿಡಿದು ಎಲ್ಲ ಥರದ ಬಟ್ಟೆಗಳು ಸಿಗುತ್ತಿಲ್ಲ. ಎಲ್ಲರೂ ದಯವಿಟ್ಟು ಬಂದು ತಗೊಳ್ಳಿ. ಬ್ರಾಂಡೆಡ್ ಶರ್ಟ್, ಪ್ಯಾಂಟ್, ನಿಮಗೆ ಸ್ಲಿಪ್ಪರ್ಸು, ಹಾಗೆ ಸೆಂಟು, ನೀವು ಏನು ಬೇಕು ಒಳಗಡೆ ಬಂದರೆ ಎಲ್ಲ ಥರ ಐಟಮ್ ಸಿಗುತ್ತಿಲ್ಲ. ಬೇರೆ ಕಡೆ ಹೋಗಂಗಿಲ್ಲ. ಎಲ್ಲರೂ ಬಂದು ಪರ್ಚೇಸ್ ಮಾಡಲಿ. ಹಾಗೆ ಹುಡುಗರಿಗೆ, ಯುವಕರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಬಂದು ಇಲ್ಲೇ ಪರ್ಚೇಸ್ ಮಾಡಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಹುಡುಗರಿಗೆ. ಮೊದಲನೇದಾಗಿ ನಮ್ಮ ಹುಡುಗರು ತುಂಬ ಹುಮ್ಮಸ್ಸಿಂದ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟು. ಅದು ಇನ್ನೊಂದು ಏನಪ್ಪ ಅಂದರೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಿಂದಿನ ದಿನ ಮಾಡವ್ರೆ. ಆ ವರಮಹಾಲಕ್ಷ್ಮಿ ಎಲ್ರಿಗೂ ನಮ್ಮ ಹುಡುಗರಿಗೆ ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ, ಎಲ್ಲ ದಯಮಾಡಿ ಬಂದು ತೊಗೊಂಡೋಗಲಿ. ಇನ್ನೊಂದೇನಪ್ಪ ಅಂದರೆ, ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ನಮ್ಮ ಇವ್ರಿಗೆ ಕಸ್ಟಮರ್ಗಳಿಗೆ ಕೈಗೆಟಕೋ ಬೆಲೆಯಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲ ದಯಮಾಡಿ ಬಂದು ತಗೊಂಡು ನಮ್ಮ ಹುಡುಗರಿಗೆ ಎಂಕರೇಜ್ ಮಾಡಬೇಕು, ಸಹಕಾರ ನೀಡಬೇಕು. ಇನ್ನೊಂದೇನಪ್ಪ ವಿಶೇಷ ಅಂದರೆ, ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ನಮ್ಮ ಚಲುವರಾಯಸ್ವಾಮಿಯವರು ಬಂದು ಉದ್ಘಾಟನೆ ಮಾಡಿರೋದು.
ಅವರು ಕ್ವಾಲಿಟಿಯಲ್ಲೆಲ್ಲ ಒಳ್ಳೆಯದಾಗಿದೆ. ಇದು ಒಳ್ಳೆಯದಾಗಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ಸರ್ ನಂಜೇಗೌಡ ಅಂತ ಸರ್. ಇದು 2ನೇ ಬ್ರಾಂಚು. ಒಂದು ಎರವಳ್ಳಿ ಕ್ರಾಸು ಮಾದೇಶ್ವರ ನಗರದಲ್ಲಿದೆ. ರವೀಶ್ ಅಂತ, ಅಲ್ಲಿ ಅಭಿಷೇಕ್ ಅಂತ. ಇದು 2ನೇ ಬ್ಯಾಚ್ ಓಪನ್ ಆಗಿರೋದು. ಬಟ್ಟೆಗಳಲ್ಲಿ ಮತ್ತು ಚಪ್ಪಲಿಗಳಲ್ಲಿ ನೀವೇನೇ ತೊಗೊಂಡ್ರು ಕ್ವಾಲಿಟಿ ಗ್ಯಾರಂಟಿ. ಒಂಚೂರು ಏನು ಒಂದ್ಸಲ ನೋಡಿ ಒಳಗಡೆ ಬಂದು ಅಂಗಡಿ ಒಳಗಡೆ ಬಂದು ನೋಡಿ ಬಟ್ಟೆಗಳು. ಆಮೇಲೆ ನಿಮ್ಗೆ ತಗೋಬಾರ್ದು ಅನಿಸಿದ್ರೆ ಹೇಳ್ಬಿಟ್ಟು ಹೋಗಿ. ಕಸ್ಟಮರ್ ಹೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೇಳಿ.